ನಮಸ್ಕಾರ ಎಲ್ಲರಿಗೂ. ಇಂದು ನಡೆದಂಥ 24/1/2026ರಲ್ಲಿ ದ್ವಿತೀಯ PUCಯ ಪೂರ್ವಸಿದ್ಧತಾ ಪರೀಕ್ಷೆ ಕನ್ನಡ ವಿಷಯಕ್ಕೆ ಸೇರಿದಂತೆ ಇಲ್ಲಿರುವಂಥ MCಗಳು ನೋಡ್ಕೊಳ್ಳೋಣ. ಸರಿಯಾದ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ರಾವಣನು ಪ್ರಮಾಣಕ್ಕೆ ಹೀಗೆ ಬಂದ ಕಾಲದಲ್ಲಿ ಆಪ್ಷನ್ ಸಿ ಶ್ರೀರಾಮಚಂದ್ರನಂತೆ ಅಂತ ಹೇಳಬೇಕಾಗತ್ತೆ. ಹಾಗೆಯನ್ನು ಏನೆಂದು ಉಪೇಕ್ಷಿಸಬಾರದು ಅಂದರೆ ಬಾಲಕನೆಂದು ಅಂತ ಹೇಳುತ್ತೆ. ದುರ್ಜನರ ಇಂಥ ಮಾತಿಗೆ ಕೊನೆವಿಲ್ಲ ಎಂದು ಪುರಂದಾಸರು ಹೇಳುತ್ತಾರೆ. ಸತ್ಯದ ಮಾತಿಗೆ ಅಂತ ಹೇಳಬೇಕು. ಆಧುನಿಕ ಕಾಲದಲ್ಲಿ ಯೇಸು ಎಲ್ಲೆಲ್ಲಿ ಶಿಲುಬೆ ಏರಿದ್ದಾನೆ ಅಂದರೆ ಅದಕ್ಕೆ ಆಪ್ಷನ್ ಒಂದು ಸರಿ ಎರಡು ತಪ್ಪು ಅಂತ ಹೇಳಬೇಕಾಗತ್ತೆ. ಚಿತ್ತವನ್ನು ಎದಕ್ಕೆ ಹೋಲಿಸಲಾಗಿದೆ ಅಂದರೆ ಹತ್ತಿ ಬೀಜಕ್ಕೆನ್ನ ಹೋಲಿಸಲಾಗಿದೆ. ಹಾಗೆ 6ನೇ ಪ್ರಶ್ನೆ, ಗೇವುದನ್ನು 4 ದಿನ ತಡವಾಗಿದ್ದರೆ ಬಸಲಿಂಗ ತೊಂದರೆಗೆ ಸಿಲುಕುತ್ತಾನೆ ಅಂತ ಹೇಳುತ್ತೆ. ಇನ್ನು 7ನೇ ಪ್ರಶ್ನೆ, ಕನ್ನಡಿಗರೇ ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶಕ್ಕೆ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತಲ್ಲಿಯೂ ನೋಡಲಾರೆ, ನೀವು ಅದನ್ನು ಅಲಕ್ಷ್ಯ ಮಾಡಿದ್ದೀರಾ. ಮಿಕ್ಕ ಯಾವ ದೇಶ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರದು ಎಂದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಈ ಕಡೆ ಬಂಗಾಳದ ಕೊಯ್ಲಿಯಲ್ಲಿ ಆ ಕಡೆ ಅರಬ್ಬಿ ಸಮುದ್ರ ಇದೆ, ಗುಡಿಸಿ ಹಾಕಬೇಡಿ. ಈ ಮಾತನ್ನು ಯಾರು ಎಲ್ಲಿ ಹೇಳಬಾರದು ಅಂತ ಹೇಳ್ತಾರೆ. ಆಪ್ಷನ್ ಸಿ AR ಕೃಷ್ಣಶಾಸ್ತ್ರಿ ಹೈದರಾಬಾದ್ ಸಮ್ಮೇಳನದಲ್ಲಿ ಹೇಳ್ತಾರೆ. ಹಾಗೆ 8ನೇ ಪ್ರಶ್ನೆ ಸುಲಭವಾದ ಪ್ರಶ್ನೆ ಇತ್ತು. ಕೃಷ್ಣೇಗೌಡನ ಆನೆಯ ಮೊದಲ ಈ ಮಠದಲ್ಲಿ ಇತ್ತಂದರೆ ಗೋಳೂರು ಮಠದಲ್ಲಿ ಇರುತ್ತೆ. ಹಾಗೆ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೇಮನ್ ಅಂದ್ರೆ ನಾವು ಕೊಟ್ಟಿದ್ದ ಕ್ವಶನ್ ಬಂದಿತ್ತು. ಸರಿಯಾದ ತಿಪ್ಪಣ್ಣ ಅಂತ ಹೇಳ್ತೀವಿ. ಅದಕ್ಕೆ ನಿಮಗೆ ಸರಿಯಾದ ತಪ್ಪನ್ನು ಉತ್ತರ ಕೊಟ್ಟಿದ್ವಿ, ದುರ್ಗಪ್ಪ ಅಂತ. ಅದಕ್ಕೆ ಸರಿಯಾದ ಉತ್ತರ ತಿಪ್ಪಣ್ಣವಾಗಿರುತ್ತೆ. ಹಾಗೆ 10ನೇ ಪ್ರಶ್ನೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನ್ಮಿಗಳು ಯಾರಪ್ಪ ಅಂದರೆ ಆಪ್ಷನ್ ಸಿ PWನವರು, ಕರೆಂಟ್ನವರು ಮತ್ತು ಹಾಗೂ ಟೆಲಿಫೋನ್ನವರು ಅಂತ ಹೇಳ್ತೀವಿ. ನಾವಿಲ್ಲಿ ಕೊಟ್ಟಂಥ ಬಿಟ್ಟ ಸ್ಥಳನ ನಿಮಗೆ ಕೊಟ್ಟಿದ್ವಿ, 2 ವಿಡಿಯೋಗಳನ್ನ ಮಾಡಿದ್ವಿ, ಅದರಲ್ಲಿ ಕೂಡ ಬಂದಿದೆ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗ್ತಾರೆ ಅಂದರೆ ಅಲ್ಲಿ ಸೀತಾ ಅವರು ನೆನಪಾಗ್ತಾರೆ. ದನಿಗಳ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ ಅಂತ ಕರಿತೀವಿ. ಅಗತ್ಯ ಮಾಹಿತಿಯನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಿಕ್ ಸಾಧನ ಚಿಪ್ ಅಂತ ಕರಿತೀವಿ. ವಸೂಲಿಗೆ ಒಡೆಯನೆನಿಸಿದನು ರಾಮ ಅಂತ ಹೇಳ್ತೀವಿ. ಹಳ್ಳಿ ಹೋಟೆಲ್ಗಳಲ್ಲಿ ಸಿನಿಮಾ ದೇವತೆಗಳ ದರ್ಶನವಾಗುತ್ತಿತ್ತು ಅಂತ ಹೇಳಬೇಕು. ಇನ್ನು ಹೊಂದಿಸಿ ಬರೀ ಪ್ರಶ್ನೆ ನೋಡ್ಕೊಳ್ಳಿ. ಹುಲಿರಿಂಗ ಪದ್ಯ ಅನ್ನೋದು ಅದಕ್ಕೆ ವಚನಗಳು. ಪುಲಗಿರಿ ಸೋಮನಾಥ ಅನ್ನೋದು ಸೋಮೇಶ್ವರ ಶತಕ. ಜಾಲಿಯ ಮರದಂತೆ ಅನ್ನೋದು ಅದು ದ.ರಾ ಬೇಂದ್ರೆ ಅವರು ಬರೆದಂಥ ಇದೆ. ಜಾಲಿಯ ಮರದಂತೆ ಅನ್ನೋದು ಅದು ಕೀರ್ತನೆ. ಓಕೆ. ಬೆಳಗು ಜಾವ ಅನ್ನೋದು ದ.ರಾ ಬೇಂದ್ರೆ. ಒಮ್ಮೆ ನಗುತ್ತಿ ಎಂಬುದು ನಾನೆಂಬ ಮಾಹಿ ಅಂತ ಹೇಳಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ನಾವು ಕೊಟ್ಟಂಥ ಪ್ರಶ್ನೆಗಳು 2-3 ವಾಕ್ಯದಲ್ಲಿ ಕೊಟ್ಟಂತಿದೆ. ಬಹುರೂಪಣಿ ವಿಧಿಯನ್ನು ರಾವಣ ಹೇಗೆ ಸಾಧಿಸಿದೆ ಅದನ್ನು ಕೊಟ್ಟಿದ್ದೆ. ಹಾಗೆ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅನ್ನೋದನ್ನು ಕೊಟ್ಟಿದ್ದೆ ನೋಡಿ. ಗುಡಿ ಗೋಪುರ ರೆಕ್ಕೆ ಬಲೆಯನ್ನು ಬೀಸಿ ಬರುತ್ತಿದ್ದ ಅಂತ ಹೇಳಬೇಕಾಗತ್ತೆ. ಹಾಗೆ ನಾವಿಲ್ಲಿ ಕಲಾಂ ಅವರ ಬದುಕಿನ ಮಂತ್ರ ಯಾವುದು, ಹಳ್ಳಿ ಚಾ ಅಂಗಡಿಯದ ಹೇಗಿರುತ್ತೆ ಎಂಬುದನ್ನು ನಾನು ಕೊಟ್ಟಿದ್ದೆ. ಹಾಗೆ ಅಲ್ಲಿ ನಿಮಗೆ ಗುಳೆಗುಡ್ಡದ ಕುಬುಸು ತೊಟ್ಟಿಲ ಅಂತೆ ಮುರುಕು ಕುರ್ಚಿ ಅಂತೆ ಹಾಗೆ ಕಾಣುತ್ತಿತ್ತು ಅಂತ ನಾವು ಹೇಳಿದ್ವಿ. ಸೊ ಇಲ್ಲಿ ನಿಮಗೆ 2-3 ಪ್ರಶ್ನೆಗೆ ಉತ್ತರವನ್ನು ಕೇಳಬಹುದು. ದುರ್ಗಪ್ಪನ ಯಾಕೆ ಬಂದಿರಬಹುದು ಎಂಬ ನಿರೂಪಕರು ಯೋಚಿಸಿದರು, ಅದನ್ನು ಕೊಟ್ಟಿದ್ವಿ. ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುವ ಪುಟ್ಟಯ್ಯ ಹೇಳ್ತಾನೆ, ಅದನ್ನು ಕೂಡ ಕೊಟ್ಟಿದ್ದೆ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು ಅಂತ ಅದನ್ನು ಕೂಡ ಕೊಟ್ಟಿದ್ದೆ. ಅಲ್ಲಿ ನಿಮಗೆ ನೋಡ್ಕೊಳ್ಳೋ ಗೊತ್ತಿರ್ಬೋದು. ಹಾಗೆ ಆನೆ ಸಾಕೋದ್ರ ಬಗ್ಗೆ ಇಲೆಕ್ಟ್ರಿಕ್ ನಿಂತ ಹಾಗೆ ಅದನ್ನು ಕೂಡ ಕೊಟ್ಟಿದ್ವಿ. ಸೊ ನಿಮಗೆ ಇಷ್ಟು ಅಲ್ಲಿ ನಿಮಗೆ ನಾವು ಮತ್ತೆ ನಿಮಗೆ ಅಲ್ಲಿ 5-6 ವಾಕ್ಯದಲ್ಲಿ ಉತ್ತರಿಸಿರ್ಬೋದು, ಯಾವುದಾದ್ರು 5 ಪ್ರಶ್ನೆಗಳಿರ್ಬೋದು. ಹಾಗೆ ಇಷ್ಟು ನಿಮಗೆ ಪ್ರಶ್ನೆಗಳನ್ನು ನಾವು ಕೊಟ್ಟಿದ್ವಿ. ಓಕೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ನೆಕ್ಸ್ಟ್ ನಿಮಗೆ ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆನ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.